ವೀಕ್ಷಕರೇ, ಕ್ರಿಕೆಟ್ ಕೂಡ ಎಲ್ಲ ಕ್ರೀಡೆಗಳಂತೆ ಒಂದು ಜೂಜು ಮಾತ್ರ. ಇದರಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಅದರಲ್ಲೂ ಈ IPL ಅನ್ನೋದು ಜೂಜಿನ ಕೇಂದ್ರ ಇದ್ದಂತೆ. ಇಲ್ಲಿ ಯಾರು ಕೂಡ ನಿಯತ್ತಾಗಿ ಆಡೋದಿಲ್ಲ, ಎಲ್ಲರೂ ಹಣಕ್ಕಾಗಿ ಆಡ್ತಾರೆ. ತಂಡಕ್ಕಾಗಿ ಆಡುವಂತ ಕೆಚ್ಚು ಈಗ ಯಾರಲ್ಲೂ ಉಳಿದಿಲ್ಲ ಅಂತ ಮುಂತಾಗಿ ಜನ IPL ಬಗ್ಗೆ ಅಭಿಪ್ರಾಯ ಪಡ್ತಾರೆ. ನಾವು ಮೊನ್ನೆ ಅಷ್ಟೇ RCB ತಂಡದ ದುರ್ಬಲ ಮ್ಯಾನೇಜ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊನ್ನೆ ಏಪ್ರಿಲ್ 15ನೇ ತಾರೀಕು ಬೆಂಗಳೂರಲ್ಲಿ ನಡೆದಂತ RCB ಹಾಗೂ ಹೈದರಾಬಾದ್ ತಂಡದ ನಡುವಿನ ಪಂದ್ಯ ಅತ್ಯಂತ ರೋಚಕವಾಗಿತ್ತು. ಈ ಒಂದು ದಾಖಲೆಯ ಪಂದ್ಯವನ್ನ ನೀವು ಕೂಡ ನೋಡಿರ್ತೀರಾ. ಹೈದರಾಬಾದ್ ಇದರಲ್ಲಿ 287 ರನ್ನ ಕಲೆ ಹಾಕಿತ್ತು. ಇಷ್ಟೊಂದು ದೊಡ್ಡ ಮೊತ್ತವನ್ನ RCB ಖಂಡಿತ ಹೊಡೆಯಲ್ಲ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ RCB ಟಫ್ ಫೈಟ್ ಅನ್ನ ಕೊಟ್ಟಿತ್ತು. ಈ ಒಂದು ಪಂದ್ಯವನ್ನು ಕೂಡ ಅದು ಗೆಲ್ಲಿಲ್ವಾದ್ರೂ ಸುಲಭವಾಗೇನು ಸೋಲಿಲ್ಲ. 287 ರನ್ಗೆ RCB ಚೇಸ್ ಮಾಡಿದ್ದು 262 ರನ್ಗಳನ್ನ. ಇವರು 200ರ ದಡಿಯನ್ನು ಕೂಡ ದಾಟಲ್ಲ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ RCB 260 ರನ್ ದಾಟಿಸಿ ದಾಖಲೆಯ ಚೇಸ್ ಮೊತ್ತವನ್ನ ಕಲೆ ಹಾಕ್ತು. ಆ ಒಂದೇ ಪಂದ್ಯದಲ್ಲಿ ಎರಡು ತಂಡಗಳಿಂದ ಒಟ್ಟು 500ಕ್ಕೂ ಹೆಚ್ಚು ರನ್ ಸಂಗ್ರಹ ಆಗಿತ್ತು. ಈ ಒಂದು ಪಂದ್ಯದಲ್ಲಿ ಆರಂಭದಲ್ಲಿ ಕೊಹ್ಲಿ ಹಾಗೂ ಫಾಫ್ ಉತ್ತಮವಾಗಿಯೇ ಆಡಿದ್ರು. ಆದರೆ ನಂತರದ ಪಂದ್ಯವನ್ನ ಹಿಡಿದೆತ್ತಿ ನಿಲ್ಲಿಸಿದ್ದು DK ಅಲಿಯಾಸ್ ದಿನೇಶ್ ಕಾರ್ತಿಕ್ ಎಂಬ ತಂಡದ ಆಪತ್ ಬಾಂಧವ. ಕೇವಲ 35 ಬಾಲ್ಗೆ ದಿನೇಶ್ ಕಲೆ ಹಾಕಿದ್ದು 83 ರನ್. ಅವತ್ತು ದಿನೇಶ್ ಫಾರ್ಮ್ನಲ್ಲಿ ನಿಂತು ಆಡದೆ ಹೋಗಿದ್ದಲ್ಲಿ RCB ಹೀನಾಯವಾಗಿ ಸೋಲ್ತಿತ್ತು. ಈ ಪಂದ್ಯದ ಕೊನೆಯಲ್ಲಿ RCB ಸೋತ್ರು ಕೂಡ ಘನತೆಯನ್ನು ಉಳಿಸಿಕೊಂಡಿದ್ದು ಈ ದಿನೇಶ್ ಕಾರ್ತಿಕ್ ರಿಂದಾಗಿ. 38 ವರ್ಷದ ದಿನೇಶ್ ಕಾರ್ತಿಕ್ ಅಷ್ಟು ಹುಮ್ಮಸ್ನಿಂದ ಆ ಒಂದು ವಯಸ್ಸಲ್ಲೂ ಕೂಡ ಮಿಂಚಿನಂತೆ ಆಟದ ಪ್ರದರ್ಶನ ಕೊಟ್ಟಿದ್ದು ಆ ಪಂದ್ಯದ ನಿಜವಾದ ಹೈಲೈಟ್. IPL ಅಂದ್ರೆ ಅದು ದುಡ್ಡಿನ ಧಮಾಕ. ಅಲ್ಲಿ ಹಣಕ್ಕೆ ಮಾತ್ರ ಬೆಲೆ. ಆಟಗಾರರ ಪ್ರತಿಭೆ ಹಣಕ್ಕೆ ಹರಾಜಾಗುವಂತ ಸ್ಥಳ ಇದು. ಇಲ್ಲಿ ಆಟದ ನಿಯತ್ತು, ಶ್ರದ್ಧೆ ಇದ್ಯಾವುದೂ ಕೂಡ ಇಲ್ಲ ಅಂತ ಸಾಮಾನ್ಯರು ಮಾತನಾಡ್ಕೊಳ್ತಾರೆ. ಈ ಒಂದು ಮಾತು ನಿಜ ಇರಬಹುದಾದ್ರೂ ಈ ಒಂದು ಮಾತಿಗೆ ಇಲ್ಲಿ ಕೆಲ ಆಟಗಾರರು ಅಪವಾದ ಅಂತಾನೆ ಹೇಳಬಹುದು. ಅವ್ರ ಪೈಕಿ ನಾವು ದಿನೇಶ್ ರನ್ನ ಉದಾಹರಿಸಬಹುದು. ಇದೊಂದೇ ಮ್ಯಾಚ್ ಅಲ್ಲ, ದಿನೇಶ್ RCB ಪರವಾಗಿ ಎಲ್ಲ ಮ್ಯಾಚ್ನಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಡ್ತಿದ್ದಾರೆ. ಈಗಾಗಲೇ ನಾವು ಹಿಂದೊಮ್ಮೆ ದಿನೇಶ್ ರವರ ಬದುಕಿನ ಏರಿಳಿತಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ದಿನೇಶ್ ಕೂಡ ಧೋನಿಯವರ ಸಮಕಾಲೀನ ಆಟಗಾರ. ಧೋನಿ ಹಾಗೂ ದಿನೇಶ್ ಇಬ್ರು ಕೂಡ ಒಂದೇ ಸಮಯಕ್ಕೆ ಕ್ರಿಕೆಟ್ನಲ್ಲಿ ತಮ್ಮ ಡೆಬ್ಯೂಯನ್ನ ಶುರು ಮಾಡಿದ್ದು. ಧೋನಿ ಈ ದೇಶ ಕಂಡಂತ ಅತ್ಯುತ್ತಮ ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್. ವಿಕೆಟ್ ಕೀಪಿಂಗ್ ನಲ್ಲಿ ಧೋನಿ ನಂತರದ ಸ್ಥಾನವನ್ನ ಯಾರಾದರೂ ನಿಭಾಯಿಸ್ತಾರೆ ಅಂದ್ರೆ ಅದು ದಿನೇಶ್ ಕಾರ್ತಿಕ್ ಮಾತ್ರ. ಕಾರಣ ಧೋನಿಯ ಬಳಿಕ ಭಾರತೀಯ ತಂಡದಲ್ಲಿ ಅತಿ ಹೆಚ್ಚು ಕಾಲ ವಿಕೆಟ್ ಕೀಪಿಂಗ್ ಅನ್ನ ಈ ದಿನೇಶ್ ಅವರೇ ನಿರ್ವಹಿಸಿದ್ದು. ಈ ದಿನೇಶ್ ಕಾರ್ತಿಕ್ ಆರಂಭದಲ್ಲಿ ಧೋನಿಯವರಷ್ಟೇ ಉತ್ಸಾಹಶಾಲಿ ಆಟಗಾರರಾಗಿದ್ರು. ಆದ್ರೆ ಧೋನಿಯವರ ಅಬ್ಬರದ ನಡುವೆ ದಿನೇಶ್ ಸರಿಯಾದ ರೀತಿಯಲ್ಲಿ ಗುರುತಿಸಿಕೊಳ್ಳಿಲ್ಲ. ದಿನೇಶ್ ವೈಯಕ್ತಿಕ ಬದುಕು ಮಹತ್ತರವಾದ ಏರುಪೇರುಗಳನ್ನ ನೋಡಿದೆ. ಬಹುಶಃ ಪರ್ಸನಲ್ ಲೈಫ್ ಅಲ್ಲಿ ಇವರು ಅನುಭವಿಸಿದಂತ ಆ ವೇದನೆ ಹಾಗೂ ಸಂಕಷ್ಟವನ್ನ ಬಹುಶಃ ಬೇರೆ ಯಾವೊಬ್ಬ ಆಟಗಾರ ಕೂಡ ಎದುರಿಸಿಲ್ಲ. ನಂಬಿದವರು ಮಾಡುವಂತ ನಂಬಿಕೆ ದ್ರೋಹ ಯಾವ ಲೆವೆಲ್ಗೆ ಆಘಾತವನ್ನು ತರುತ್ತೆ ಅಂತ ಅದರ ಹೊಡೆತ ತಿಂದವರಿಗೆ ಮಾತ್ರನೇ ಗೊತ್ತಿರುತ್ತೆ. ದಿನೇಶ್ ಕೂಡ ಅಂಥದ್ದೇ ಆಘಾತ ಅನುಭವಿಸಿದಂತ ವ್ಯಕ್ತಿ. ದಿನೇಶ್ ಈ ಎಲ್ಲಾ ಕುಸಿತಗಳಿಂದ ಕುಗ್ಗೋಗಿ ಪುನಃ ಫಿನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬಂದಂತಹ ಛಲವಾದಿ. ಅವ್ರಿಗೆ ಇದ್ದಂತ ಒತ್ತಡಗಳಿಂದಾಗಿ ಅವರು ಯಾವತ್ತೂ ಈ ಜಗತ್ತನ್ನ ಬಿಟ್ಟು ದೂರ ಹೋಗಬೇಕಿತ್ತು. ಈ ದುಷ್ಟ ಸಮಾಜದ ಜನರ ಸಹವಾಸನೆ ತನಗಿನ್ನು ಬೇಡ ಅಂತ ನಿರ್ಧರಿಸಿ ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡದಂತ ಅವರು ಬದುಕುಳಿದಿದ್ದೇ ಒಂದು ದಿವ್ಯ ಪವಾಡ. ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂತ ದಿನೇಶ್ ಕ್ರಿಕೆಟ್ನಲ್ಲಿ ಏನಾದರೂ ಸಾಧಿಸುವಂತ ಛಲ ಹೊಂದಿದಂತಹ ವ್ಯಕ್ತಿ. ಇವರ ಮೊದಲ ಪತ್ನಿಯಾಗಿದ್ದಂತ ನಿಖಿತಾ ವಂಜಾರ ದಿನೇಶ್ ರ ಬಾಲ್ಯದ ಗೆಳತಿ. ಇಬ್ಬರ ಕುಟುಂಬಗಳು ಕೂಡ ಗಾಢ ಪರಿಚಯವನ್ನ ಹೊಂದಿದಂತಹ ಪರಿವಾರಗಳೇ. ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಂತ ಇವರಿಬ್ರು 2007ರಲ್ಲಿ ಮದುವೆ ಆಗ್ತಾರೆ. ಅದು ದಿನೇಶ್ ಅವರ ವೃತ್ತಿ ಬದುಕು ತನ್ನ ಗುರಿಯ ಕಡೆ ಸಾಗ್ತಿದ್ದಂತ ಸಮಯ. ಇಂಥ ಸಮಯದಲ್ಲಿ ವೈಯಕ್ತಿಕ ಬದುಕು ಕೂಡ ಸುಗಮವಾಗಿದ್ದು ಅವರ ಧ್ಯೇಯಗಳಿಗೆ ಸಹಕರಿಸುವಂತಿರಬೇಕು. ಆದ್ರೆ ದಿನೇಶ್ ಅವರ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಇಲ್ಲಿ ವಿಧಿ ಬೇರೆಯದೇ ಪ್ಲಾನನ್ನ ಮಾಡಿತ್ತು. ಮುರಳಿ ವಿಜಯ್ ಭಾರತೀಯ ತಂಡದ ಆಟಗಾರರು ಹಾಗೂ ದಿನೇಶ್ ಅವರ ಸಹ ಆಟಗಾರ ಕೂಡ ಆಗಿದ್ರು. ಒಂದ್ ಕಡೆ ಸ್ನೇಹಿತನಾಗಿದ್ಕೊಂಡೇ ಮುರಳಿ ದಿನೇಶ್ಗೆ ಯಾವ ಸ್ನೇಹಿತನ ಕೂಡ ಮಾಡದಂತಹ ದ್ರೋಹವನ್ನ ಮಾಡಿದ್ರು. ನಿಖಿತಾಗೂ ಮುರಳಿಗೂ ಅಕ್ರಮ ಸಂಬಂಧ ಇದ್ದಂತ ಸಂಗತಿ ದಿನೇಶ್ಗೆ ಗೊತ್ತಿರಲಿಲ್ಲ. ಇದೆಲ್ಲ ಬಹಳ ಕಾಲಿನೂ ಕೂಡ ಗುಟ್ಟಾಗಿ ನಡೀತಾನೆ ಇತ್ತು. ಯಾರನ್ನ ತನ್ನ ಸ್ನೇಹಿತ ಅಂತ ಅನ್ಕೊಂಡಿದ್ರು, ಯಾರು ತನ್ನ ನೆಚ್ಚಿನ ಬಾಳ ಸಂಘದಿಂದ ಭಾವಿಸಿದ್ರು ಅವರೇ ತನಗೆ ವಂಚಿಸ್ತಾ ಬಂದಿದ್ರು. ಮುಂದೆ ವಿಜಯ್ IPL ನಲ್ಲಿ ತಮ್ಮ ಹೋಮ್ ಟೀಮ್ ಆದಂತ CSK ತಂಡ ಸೇರಿದಾಗ ಅಲ್ಲೆಲ್ಲ ಈ ಬಗ್ಗೆ ಹೇಳ್ಕೊಂಡು ಗರ್ವವನ್ನ ಪಟ್ಕೊಂಡಿದ್ರು. ತಮ್ಮ ಘನಕಾರ್ಯದ ಬಡಾಯಿಯನ್ನ ಕೊಚ್ಕೊಂಡಿದ್ರು. ಯಾರು ತನ್ನ ಬದುಕಿನ ನಂದ ದೀಪವಾಗಿ ಸದಾ ಬೆಳಗಲಿದ್ದಾರೆ ಅಂತ ದಿನೇಶ್ ಭಾವಿಸಿದ್ರು. ಅಂತ ನಿಖಿತಾ ಒಂದಿನ ಇದ್ದಕ್ಕಿದ್ದ ಹಾಗೆ ತಾವು ಮುರಳಿಯವರ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿದಾಗ ಅದನ್ನ ಕೇಳದಂತ ದಿನೇಶ್ ಸ್ಥಿತಿ ಹೇಗಿದ್ದಿರಬೇಡ ಅಂತ ಸುಮ್ಮನೆ ನೀವು ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಊಹೆ ಮಾಡ್ಕೊಳ್ಳಿ. ದಿನೇಶ್ ಅಕ್ಷರಶಃ ಅಲ್ಲಿ ಕುಸ್ತು ಹೋಗಿದ್ರು. ತಾನೇ ತನ್ನ ಕೈಯಾರೆ ಕಟ್ಟಿದ್ದ ಸಂಸಾರದ ಸುಂದರ ಗೋಪುರ ಅಲ್ಲಿ ಒಂದೇ ಸಲಕ್ಕೆ ನೆಲಸಮಾಗಿತ್ತು. ಇನ್ನು ಅಂತ ಸಂಗತಿಯ ಜೊತೆ ಇನ್ಮೇಲೆ ಬದುಕನ್ನ ಸಾಗಿಸ್ಬೇಕಾ, ಅದಕ್ಕೆ ಏನಾದ್ರು ಅರ್ಥ ಇದೆ ಅಂತ ದಿನೇಶ್ ವೇದನೆಯ ಕಡಲಲ್ಲಿ ಮುಳುಗೋದ್ರು. ಈ ಸ್ನೇಹ ಹಾಗೂ ಸಂಗತಿಗಳ ಎರಡರ ಕರಾಳ ಮುಖ ಅವರ ಮನಃಶಾಂತಿಯನ್ನ ಕೊಂದುಹಾಕಿತ್ತು. ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಂಡು ನಿಲ್ಲದ ಖಿನ್ನತೆಗೆ ಒಳಗಾದಂತ ದಿನೇಶ್ ಎಲ್ಲದರ ಮೇಲೂ ಕೂಡ ಆಸಕ್ತಿಯನ್ನ ಕಳೆದುಕೊಂಡ್ರು. ಅವರು ನಿರುತ್ಸಾಹಿಯಾದ್ರು. ಈ ಕಡೆ ಸ್ವಲ್ಪವೂ ಕೂಡ ಪಾಪ ಪ್ರಜ್ಞೆ ಇದ್ದಂತ ವಿಜಯ್ ಹಾಗೂ ನಿಖಿತಾ ತಾವು ಮದುವೆ ಆಗ್ತಾರೆ. ನಿಖಿತಾ ತನ್ನ ಬಾಳಲ್ಲಿ ಬಂದ ನಂತರ ವಿಜಯರವರ ಕರಿಯರ್
ಶೈನ್ ಆಗುತ್ತೆ. ಅವರು ಕೈ ಇಟ್ಟಿದ್ದೆಲ್ಲ ಚಿನ್ನವಾಗುವಂತ ಸಮಯ ಅದು. ಆದ್ರೆ ಈ ಕಡೆ ದಿನೇಶ್ ಕ್ರೀಡೆಯಲ್ಲಿ ತನ್ನ ಆಸಕ್ತಿಯನ್ನೇ ಕಳೆದುಕೊಂಡ್ರು. ವಿಜಯರವರ ಟೈಮ್ ಆಗ ತುಂಬಾ ಚೆನ್ನಾಗಿತ್ತು. IPL ನಲ್ಲೂ ಕೂಡ ಮಿನುಗಲು ಶುರುವಾದ ಅವರು ಚೆನ್ನೈ ತಂಡದ ನಾಯಕತ್ವವನ್ನ ವಹಿಸಿದ್ರು. IPL ನಲ್ಲಿ ದಿನೇಶ್ ರವರ ಪ್ರದರ್ಶನ ತೀರಾ ಕಳಪೆ ಆಗ್ತಾ ಹೋಯಿತು. IPL ಇರ್ಲಿ, ರಣಜಿಯೂ ಕೂಡ ಅವರು ಬೇಡದ ಆಟಗಾರರಾಗಿದ್ರು. ಇದ್ಯಾವುದರ ಗೊಡವೆ ಕೂಡ ಬೇಡ ಅಂತಾಗ ಅವರು ಆ ಎಲ್ಲದರಿಂದ ದೂರ ಉಳಿತಾರೆ. ತಾನು ನಮ್ದವರೇ ತನಗೆ ಬೆನ್ನಿಗೆ ಚೂರಿ ಹಾಕಿ ಹೊರ ಹೋಗಿದ್ರು. ಅವರವರ ಲೋಕದಲ್ಲಿ ಅವರು ಸಂತೋಷವಾಗಿಯೇ ಇದ್ರು. ಆದ್ರೆ ಕಪ್ಪು ಮುಗಿಲು ದಿನೇಶ್ರ ಬದುಕನ್ನ ಆವರಿಸಿತ್ತು. ಅವರು ಒಬ್ಬಂಟಿಯಾದ್ರು. ಆ ಒಂಟಿತನ ಅವರಲ್ಲಿ ಇದ್ದಂತ ಚಿಂತೆ ಹಾಗೂ ದುಗುಡವನ್ನ ಇನ್ನಷ್ಟು ಹೆಚ್ಚಿಸ್ತು. ಡೈಲಿ ವರ್ಕೌಟ್ ಅನ್ನು ಕೂಡ ಅವರು ಮಾಡದಂತಾದ್ರು. ಇನ್ಯಾಕೆ ಬದುಕಿರಬೇಕು ಅಂತ ಅವರು ಒಮ್ಮೆ ತಮ್ಮ ಪ್ರಾಣವನ್ನ ತಾವೇ ಕಳೆದುಕೊಳ್ಳೋದಿಕ್ಕೆ ನಿರ್ಧಾರ ಮಾಡಿದ್ರು. ದಿನೇಶ್ಗೆ ಕ್ರಿಕೆಟ್ ಬೇಕಿರಲಿಲ್ಲ. ಈ ಒಂದು ಸಮಯದಲ್ಲಿ ಇವರ ಪರ್ಸನಲ್ ಟ್ರೈನರ್ ಆಗಿದ್ದಂತ ಅಭಿಷೇಕ್ ನಾಯರ್ ಒಂದ್ಸಾರಿ ದಿನೇಶನ್ನ ಕಾಣೋದಕ್ಕೆ ಅವ್ರ ಮನೆಗೆ ಬಂದಾಗ ದಿನೇಶ್ ಅತ್ಯಂತ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಇದ್ದದ್ದು ಅವರಿಗೆ ಗೊತ್ತಾಗುತ್ತೆ. ದಿನೇಶ್ ಅಂತ ಎಲಿಜಿಬಲ್ ಆಟಗಾರ ಈ ರೀತಿ ವ್ಯರ್ಥವಾಗಿ ಉಳಿದು ಹೋಗಬಾರದು ಅಂತ ಅವರನ್ನ ಹೊರದಂಬಿಸಿ ಮತ್ತೊಮ್ಮೆ ಅವರನ್ನ ಟ್ರೈನ್ ಮಾಡೋದಕ್ಕೆ ಇವರು ಶುರು ಮಾಡ್ತಾರೆ. ದೀಪಿಕಾ ಪಳಿಕ್ಕಲ್ ಕೂಡ ಇವ್ರ ಬಳಿಯೇ ಟ್ರೈನಿಂಗ್ ಅನ್ನ ಪಡಿತಿದ್ದಂತಹ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕ್ವಾಶ್ ಆಟಗಾರ್ತಿ. ಬದುಕಿನಲ್ಲಿ ನಮ್ಮನ್ನ ಕುಗ್ಸೋರು ಇರೋ ಹಾಗೇನೆ ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತೋರು ಕೂಡ ಇದ್ದೇ ಇರ್ತಾರೆ. ಅಭಿಷೇಕ್ ನಾಯರ್ ಹಾಗೂ ದೀಪಿಕಾ ಇಬ್ರು ಕೂಡ ಸಿಕ್ಕ ನಂತರ ದಿನೇಶ್ ರವರ ಬದುಕೆ ಹೊಸ ರೂಪವನ್ನ ಪಡಿತಾ ಹೋಯಿತು. ದಿನೇಶ್ ರವರನ್ನ ಮತ್ತೆ ಸಹಜ ಸ್ಥಿತಿಗೆ ತರೋದಕ್ಕೆ ಇವರು ಪ್ರಯತ್ನ ಪಟ್ರು. IPL ನಡೆಯುವಾಗ ಇವರ ಒಂದು ಮ್ಯಾಚ್ ನೋಡೋದಕ್ಕೆ ಬಂದಿದಂತ ದೀಪಿಕಾ ಅದ್ಯಾವ ಋಣದ ಪ್ರಭಾವದಿಂದನೋ ಏನೋ ದಿನೇಶ್ ರವರಿಗೆ ಹತ್ರ ಆಗ್ತಾರೆ. ಖಿನ್ನರಾಗಿದ್ದಂತ ಅವರಲ್ಲಿ ವಿಶ್ವಾಸವನ್ನ ತುಂಬಿ ಅವರಲ್ಲಿ ಹೊಸ ಭರವಸೆಯನ್ನ ತುಂಬುತ್ತಾರೆ. ಇವರಿಬ್ಬರ ನಡುವೆ ಪ್ರೇಮಾಂಕುರ ಶುರುವಾಗುತ್ತೆ. ಈ ದಿನೇಶ್ ಕಾರ್ತಿಕ್ ಬಾಳಲ್ಲಿ ನಡೆದಂತ ಕಹಿ ಅನುಭವದ ಬಗ್ಗೆ ದೀಪಿಕಾ ತಿಳಿದುಕೊಳ್ತಾರೆ. ಈ ದಿನೇಶ್ ಅವ್ರಿಗೆ ತಾನು ಸಂಗಾತಿ ಮಾತ್ರವಲ್ಲ, ಅವ್ರಿಗೆ ಸಾಂತ್ವನ ಹೇಳುವಂತ ಉತ್ತಮ ಗೆಳತಿಯಾಗಿ ಅವರ ಬಾಳಲ್ಲಿ ಪ್ರವೇಶ ಮಾಡ್ತಾರೆ. ದೀಪಿಕಾರ ಒಡನಾಟ ದಿನೇಶ್ ಅವರಲ್ಲಿ ಹೊಸ ಚೈತನ್ಯವನ್ನ ಹಾಗೂ ಶಕ್ತಿಯನ್ನ ತುಂಬಿತ್ತು. ಕಾಲ ಸದಾ ಒಂದೇ ರೀತಿ ಇರಲ್ಲ. ಇದೀಗ ಸಮಯ ಬದಲಾಗಿತ್ತು. ಸಕ್ಸಸ್ ಗ್ರಾಫ್ನ ಅಮಲ್ನಲ್ಲಿ ಇದ್ದಂತ ಮುರಳಿ ವಿಜಯರವರ ಯಶಸ್ಸಿನ ಗೆರೆ ಇಳಿಮುಖ ಆಗಿತ್ತು. ನಿಖಿತರನ್ನ ಕೈ ಹಿಡಿದಿದ್ದಂತ ಅವರು ಮೊದಲು ತಂಡದಿಂದಲೇ ಹೊರಗುಳಿದ್ರು. ಮುಂದೆ IPL ಕೂಡ ಅವರನ್ನ ಕೈ ಬಿಡುತ್ತೆ. ದಿನೇಶ್ ಅವರ ಲಕ್ ಕುಲಾಯಿಸಿತ್ತು. ಯಾವ ರಣಜಿಯ ತಂಡ ಅವರನ್ನ ರಿಜೆಕ್ಟ್ ಮಾಡಿತ್ತು ಅದೇ ತಂಡ ಈಗ ಅವರನ್ನ ಮತ್ತೆ ಸೇರಿಸಿಕೊಳ್ತು. ದಿನೇಶ್ ಮೇಲಿಂದ ಮೇಲೆ ರಣಜಿಯಲ್ಲಿ ಉತ್ತಮ ಪ್ರದರ್ಶನವನ್ನ ಕೊಟ್ರು. ಈ ಮೂಲಕ ಅಲ್ಲಿ ದಾಖಲೆಗಳನ್ನ ಸರಿಗಟ್ಟಿ ಭಾರತೀಯ ತಂಡಕ್ಕೂ ಹಿಮ್ಮಳ್ಳದಂತ ದಿನೇಶ್ ಮುಂದೆ IPL ನಲ್ಲಿ ಕೋಲ್ಕತಾ ತಂಡದ ನಾಯಕರಾಗಿ ಕೂಡ ಸೆಲೆಕ್ಟ್ ಆದ್ರು. ವೀಕ್ಷಕರೇ, ಇದನ್ನೇ ನೋಡಿ ಕರ್ಮ ರಿಟರ್ನ್ಸ್ ಅಂತ ಕರೆಯೋದು. ನಾವು ಇಲ್ಲಿ ಯಾರಿಗೆ ಏನನ್ನ ಕೊಡ್ತೀವೋ ಇವತ್ತಲ್ಲ ನಾಳೆ ಅದೇ ನಮ್ಗೆ ಹಿಂದಿರುಗಿ ಬರುತ್ತೆ. ಇದು ಕರ್ಮದ ತತ್ವ. ಇದರಿಂದ ಯಾರು ಕೂಡ ಹೊರತಾಗಿಲ್ಲ. 2015ರಲ್ಲಿ ದಿನೇಶ್ ಹಾಗೂ ದೀಪಿಕಾ ಇಬ್ರು ಕೂಡ ಮದುವೆ ಆಗ್ತಾರೆ. ಅವ್ರಿಗೆ ಮುಂದೆ ಅವಳಿ ಜವಳಿ ಮಕ್ಕಳು ಕೂಡ ಜನಿಸ್ತಾರೆ. ದೀಪಿಕಾ ದಿನೇಶ್ ಸಾಂಸಾರಿಕ ಬದುಕನ್ನ ಪೂರ್ಣಗೊಳಿಸಿದ್ರು. ಅದಕ್ಕೊಂದು ನಿಜವಾದ ಅರ್ಥ ಹಾಗೂ ಸಾರ್ಥಕತೆಯನ್ನ ತಂದುಕೊಟ್ರು. ಮಕ್ಕಳಾದಾಗ ಕೆಲ ದಿನಗಳ ಕಾಲ ದೀಪಿಕಾ ಕ್ರೀಡೆಯಿಂದ ಹೊರಗುಳಿದ್ರು. ಆದ್ರೆ ಮುಂದೆ ಮತ್ತೆ ಕ್ರೀಡೆಗೆ ಮರಳದಂತ ಅವರು ಅದರಲ್ಲಿ ವಿಶ್ವ ಮಟ್ಟದ ಸಾಧನೆಯನ್ನ ಮಾಡ್ತಾರೆ. ಈ ದಿನೇಶ್ ಕಾರ್ತಿಕ್ಗೆ ಸ್ವಂತದೊಂದು ಬಂಗಲೆಯನ್ನ ಖರೀದಿ ಮಾಡಬೇಕು ಎಂಬ ಹಂಬಲ ಇತ್ತು. ಅವರ ಪರಿಶ್ರಮ ಹಾಗೂ ಅತ್ಯುತ್ತಮ ಕಂಬ್ಯಾಕ್ನಿಂದಾಗಿ ಮುಂದೆ ಅದು ಕೂಡ ಸಾಧ್ಯ ಆಗುತ್ತೆ. ಅವರು ಪೋಯಸ್ ಗಾರ್ಡನ್ ನಲ್ಲಿ ಅದ್ದೂರಿ ವೆಚ್ಚದ ಬಂಗಲೆಯೊಂದನ್ನ ಖರೀದಿ ಮಾಡ್ತಾರೆ. ಈ ಹೊತ್ತಿಗೆ IPL ನಲ್ಲಿ ಅತ್ಯಂತ ಬೇಡಿಕೆ ಆಟಗಾರರಾಗಿ ಅವರು ಗುರುತಿಸಿಕೊಂಡಿದ್ರು. 2022ರ ಹರಾಜ್ನಲ್ಲಿ ಇವರನ್ನ ಹೇಗಾದ್ರೂ ಮಾಡಿ ತಮ್ಮ ತಂಡಕ್ಕೆ ಹಾಕೊಳ್ಬೇಕು ಅಂತ ಚೆನ್ನೈ ತಂಡ ತುಂಬಾ ಟ್ರೈ ಮಾಡ್ತು. ಆದ್ರೆ RCB ಅತಿ ಹೆಚ್ಚು ಬಿಡ್ ಮೊತ್ತಕ್ಕೆ ಇವರನ್ನ RCBಗೆ ಸೇರಿಸಿಕೊಳ್ತು. ಇದೀಗ ಇಡೀ RCB ತಂಡದಲ್ಲಿ DK ಅತ್ಯಂತ ಭರವಸೆ ಹಾಗೂ ಪ್ರಾಮಿಸಿಂಗ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ. ಇವರ ಬದುಕಿಗೆ ಬೆಂಕಿಯನ್ನ ಇಟ್ಟಿದಂತ ಮುರಳಿ ವಿಜಯ್ ಹೆಸರೇ ಈಗ ಕ್ರಿಕೆಟ್ ಚರಿತ್ರೆಯಿಂದ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಕಣ್ಮರೆಯಾಗಿದೆ. 38 ವರ್ಷದ DK ಆಟದಲ್ಲಿ ತೋರಿಸ್ತಿರುವಂತ ತಾಳ್ಮೆ, ನಿಯತ್ತು ಹಾಗೂ ಪರಿಶ್ರಮ ಇವೆಲ್ಲ RCB ಅಭಿಮಾನಿಗಳ ಮನಸ್ಸನ್ನ ಸೂರೆ ಮಾಡಿದೆ. ನಾವು ನಮ್ಮ ಬದುಕಿನ ಕಷ್ಟಗಳಿಗೆ ಹೆದರದೆ ಕರ್ತವ್ಯೋನ್ಮುಖರಾಗೋದಕ್ಕೆ ಸಾಧ್ಯನೇ ಇಲ್ವಾ? ಇದಕ್ಕೆ ದಿನೇಶ್ ಕಾರ್ತಿಕ್ ರವರ ಈ ಬಗೆಯ ಕಂಬ್ಯಾಕ್ ಅತ್ಯಂತ ಮಹತ್ವದ ಉದಾಹರಣೆಯಾಗಿ ಸದಾ ನಿಲ್ಲುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.